ಸೊ ಬ್ಯಾಡಗಿ ಮೆಣಸಿನ್ಕಾಯ್ದು ಸ್ಟೋರೇಜ್ ಯೂನಿಟ್ ನೋಡಿದ್ವಿ, ಕೋಲ್ಡ್ ಸ್ಟೋರೇಜಲ್ಲಿ ಹೇಗೆ ಸ್ಟೋರ್ ಮಾಡ್ತಾರೆ ಅಂತ. ಇವಾಗ ನಾವಿರೋದು ಬ್ಯಾಡಗಿ ಮೆಣಸಿನ್ಕಾಯಿನ ಪುಡಿ ಮಾಡೋ ಜಾಗ. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿಂದ ಅದನ್ನು ಡಿಫ್ರೆಂಟ್ ಪೌಡರಾಗಿ ಕನ್ವರ್ಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಬ್ಯಾಡಗಿ ಮೆಣಸಿನ್ಕಾಯ್ದು ಕಣ ಅಂತಾರೆ ಇದನ್ನು. ಇದೇ ಥರ ಒಣಗಿಸೋದು. ಎಷ್ಟು ರಾಶಿ ಮೆಣಸಿನ್ಕಾಯಿಗಳಿದೆ ನೋಡ್ಬೋದು ನಾವಿಲ್ಲಿ. ಇದೊಂದು ತುಂಬಾ ಪಾಪ್ಯುಲರ್ ಪೌಡರ್ ಮೇಕಿಂಗ್ ಫ್ಯಾಕ್ಟ್ರಿ ಯೂನಿಟ್ ಇದು. ಡಿಫ್ರೆಂಟ್ ವೆರೈಟೀಸ್ ಇದೆ. ನಾವು ಡಿಫ್ರೆಂಟ್ ಕ್ವಾಲಿಟಿ ಅಂತ ಹೇಳ್ತೀವಲ್ಲ ನೋಡಿ, ಇದು ಸ್ವಲ್ಪ ಮೀಡಿಯಮ್ ಕ್ವಾಲಿಟಿ ಇದೆ, ಇದು ಸ್ವಲ್ಪ ಬೆಸ್ಟ್ ಕ್ವಾಲಿಟಿ ಇದೆ. ಸರ್ ನಮಸ್ತೆ. ಸರ್ ಹೇಗೆ ಪೌಡರ್ ಈ ಮೆಣಸಿನ್ಕಾಯಿಂದ ಪೌಡರ್ ಆಗಿ ಹೇಗೆ ಪ್ಯಾಕಿಂಗ್ ಆಗುತ್ತೆ ಸರ್? ಇದರಲ್ಲೆಲ್ಲ ಸುಮಾರು ವೆರೈಟೀಸ್ ಇರ್ತದೆ. ಓಕೆ. ಈಗ ನಮ್ಮ ಕಸ್ಟಮರ್ಸು ಈಗ ಒಂದು ಸ್ಪೆಸಿಫಿಕೇಶನ್ ಪ್ರಕಾರ ಕೇಳ್ತಾರೆ. ಸೊ ನಾವು ಅವರಿಗೆಲ್ಲ ಆ ಸ್ಪೆಸಿಫಿಕೇಶನ್ ಕಲರ್ ವ್ಯಾಲ್ಯೂ ಮತ್ತು ಈ ಪಂಜೆನ್ಸಿ ಆ ಪ್ರಕಾರ ನಾವು ಕ್ವಾಲಿಟಿಗಳನ್ನು ನಾವು ಪರ್ಚೇಸ್ ಮಾಡಿ, ಓಕೆ, ಸೊ ಆ ಥರ ನಾವೆಲ್ಲ ರಾಶಿ ಮಾಡಿಕೊಂಡು ನಾವು ಆ ಪ್ರಕಾರ ನಾವು ಕ್ವಾಲಿಟೀಸ್ ಮಾಡಿಕೊಡ್ತಾ ಇರ್ತೀವಿ. ಓಕೆ. ಹಾಂ. ಸೊ ಇಲ್ಲಿಂದ ಇದು ಡ್ರೈಯಿಂಗ್ ಯಾರ್ಡು. ಓಕೆ. ಸೊ ಇದು ಡ್ರೈಯಿಂಗ್ ಯಾರ್ಡು. ನಾವು ಇಲ್ಲಿಂದ ರಿಪೀಟ್ ಇವೆಲ್ಲ ಪಾಲ ಮಾಡಿ ಡ್ರೈ ಮಾಡಿ 2-3 ದಿನ ಡ್ರೈ ಮಾಡಿಬಿಟ್ಟು ಆಮೇಲೆ ನಾವು ಫ್ಯಾಕ್ಟ್ರಿ ಒಳಗೆ ತೊಗೊಂಡು ಪೌಡ್ರಿಂಗ್ ಮಾಡ್ತೀವಿ. ಓಕೆ. ಇದು ಡ್ರೈಯಿಂಗ್ ಮಾಡಿದ್ರೆ ಸ್ವಲ್ಪ ಕಲರ್ ಪೌಡ್ರ್ ಎಲ್ಲ ಕಲರ್ ಬರೋದು. ಏನು ಆ್ಯಡ್ ಮಾಡಲ್ಲ. ಓಕೆ. ಪ್ಯೂರ್ ಇಲ್ಲಿ ಬಿಸಿಲಲ್ಲಿ ಡ್ರೈ ಮಾಡಿ 2 ದಿನ 3 ದಿನ ಗ್ರೇಡಿಂಗ್ ಮಾಡ್ಕೊಂಡು ಒಳ್ಳೆ ಕ್ವಾಲಿಟಿನ ಸ್ಟೆಮ್ ಬೇಕಂದ್ರೆ ಸ್ಟೆಮ್ ಇರೋದು ಹಾಕ್ತಾರೆ ಕಂಪ್ನಿಯವರು. ಅವ್ರ ಕಸ್ಟಮರ್ಸ್ ಯಾವ ಥರ ಕೇಳ್ತಾರೆ ಆ ಥರ ಸ್ಟೆಮ್ಲೆಸ್ ಸ್ಟೆಮ್ ಅಂದರೆ ತೊಟ್ಟಿರೋದು ಬೇಕಾ ತೊಟ್ಟಿಲ್ದೇ ಇರೋದು ಬೇಕಾ ಅಂತ. ಸೊ ಅದ್ರ ಪ್ರಕಾರ ಇವ್ರು ಗ್ರೇಡಿಂಗ್ ಮಾಡ್ಕೊಳ್ತಾರೆ. ರಾ ಮಟೀರಿಯಲ್ ನೋಡೋದು. ರಾ ಮೆಟೀರಿಯಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಇದರಲ್ಲೆಲ್ಲ ತುಂಬ ಡಿಫ್ರೆಂಟ್ ಇದೆ ವೆರೈಟಿ. ಮಷಿನರಿಯಲ್ಲಿ ಫಸ್ಟ್ ಬಂದು ನಾವು ರಾ ಮಟೀರಿಯಲ್ ಫೀಡಿಂಗ್ ಮಾಡ್ತೀವಿ. ಸೊ ಫೀಡಿಂಗಿಂದ ಅದು ನಮ್ಮದು ಫಸ್ಟ್ ಕಟ್ಟಿಂಗ್ ಒಂದಾಗುತ್ತೆ, ಆಮೇಲೆ ಬ್ಲೆಂಡರ್ಗೆ ಹೋಗುತ್ತೆ. ಓಕೆ. ಬ್ಲೆಂಡರಿಂದ ಫೈನಲ್ ನಮ್ಮ ಮೇನ್ ಮೋಟರ್ಗೆ ಪೌಡ್ರಿಂಗ್ ಆಗುತ್ತೆ. ಓಕೆ. ಫಸ್ಟ್ ಕಟ್ಟಿಂಗ್ ಅಲ್ಲಿ ಏನು ಮಾಡ್ತಾರೆ? ಫಸ್ಟ್ ಕಟ್ಟಿಂಗ್ ಅಲ್ಲಿ ಏನಿಲ್ಲ, ಅದು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಅದರಲ್ಲೆಲ್ಲ ಕ್ಲೀನಿಂಗ್ ಬರ್ತದೆ. ನಮಗೆಲ್ಲ ಈ ಮೆಟಲ್ಸ್ ಎಲ್ಲ ಸಿಗ್ತದೆ. ಆಮೇಲೆ ಈ ಕಲ್ಲು ಮಣ್ಣು ಅಂಥದ್ದೆಲ್ಲ ಅಲ್ಲೇ ಫಿಲ್ಟರ್ ನಮಗೆಲ್ಲ ಪೆಟ್ರೋಲ್ ಬರ್ತದೆ. ಆಮೇಲೆ ಹಿಂದ್ಗಡೆ ಎಲ್ಲ ನಮ್ಮದು ಬ್ಯಾಕ್ ಫಿಲ್ಟರ್ಸ್ ಇದೆ. ಆ ಬ್ಯಾಕ್ ಫಿಲ್ಟರ್ಸಲ್ಲೆಲ್ಲ ನಮಗೆ ಸಿಮೆಂಟ್ ಪೌಡರ್ ಥರದ್ದೆಲ್ಲ ಡಸ್ಟ್ ಕಲೆಕ್ಟ್ ಆಗ್ತಾ ಇರ್ತದೆ. ಓಕೆ. ಸೊ ಈಗ ಅದು ಹಾಗೆ ಪೌಡ್ರಿಂಗ್ ಆಗ್ತಾ ನಮಗೆ ನೆಕ್ಸ್ಟು ಕೂಲರಿಗೆ ಬಂದು ಕೂಲರಿಂದ ಡೈರೆಕ್ಟ್ ನಾವು ಪ್ಯಾಕಿಂಗ್ ಮಾಡ್ತೀವಿ. ಓಕೆ. ವೇಸ್ಟ್ ಏನಾದರೂ ಎಲ್ಲ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅದೆಲ್ಲ ಡಸ್ಟ್ ಬರ್ತದೆ ಇಲ್ಲಿ.
ಈ ನಾರ್ಮಲ್ ಆಗಿ ಈ ಪೌಡರ್ಗೆ ಎಕ್ಸ್ಪೈರಿ ಡೇಟ್ ಅಂತ ಏನಾದರೂ ಇರುತ್ತಾ ಹೇಗೆ? ಮಿನಿಮಮ್ ಒಂದು 6 to 9 months ವರೆಗೆ ಯೂಸ್ ಮಾಡ್ಬೋದು. ಓಕೆ, ಅದು ಇನ್ಸ್ಟ್ರಕ್ಷನ್ಸ್ ಗೌರ್ಮೆಂಟ್ ಕೊಟ್ಟಿರೋದಾ ಅಥವಾ ಅದ್ರ ನೇಚರೇ? ಇಲ್ಲ ನೇಚರೇ. ಓಕೆ, 6 months 9 months. ಈಗ ಒಂದು ಡೇಗೆ ಕೆಪಾಸಿಟಿ ಎಷ್ಟು ಕೆಜಿ ಪೌಡ್ರಿಂಗ್ 1 ಡೇಗೆ ನಾವು 20 tons ಮಾಡ್ತೀವಿ. 20 tons 1 ಡೇ. ಈ ನಿಮ್ಮ ಮೇಜರ್ ಈ ಪೌಡರ್ಗಳ ತಗೊಳ್ಳೋ ಕಸ್ಟಮರ್ಸ್ ನಮ್ಮಲ್ಲೆಲ್ಲ ಇಲ್ಲಿ ನಮ್ಮ ಸ್ಟೇಟಲ್ಲೇ ಇಲ್ಲಿ ಸುಮಾರು ಜನ ಇದ್ದಾರೆ. ಎವರೆಸ್ಟ್ ಇದ್ದಾರೆ, ಬ್ಯಾಂಗ್ಳೂರ್ ಸ್ವಸ್ತಿಕ್ ಇದ್ದಾರೆ, ಸ್ಪರ್ಶ್ ಇದೆ. ಓಕೆ, ಸುಮಾರು ಕಂಪ್ನಿಯವರೆಲ್ಲ ತಗೊಂತಾರೆ, ಕ್ವಾಲಿಟಿ ಇದೆ. ಮೇಜರ್ಲಿ B2B ಕ್ಲೈಂಟ್ಸ್ ನಿಮ್ಮದು? ಹೌದು, ಬಿಸ್ನೆಸ್ ಟು ಬಿಸ್ನೆಸ್. ಹೌದು. ಸೊ ನಾವೇ ಎಲ್ಲ ರಾ ಮಟೀರಿಯಲ್ ತೊಗೊಂಡು ಪಾರ್ಟಿಗಳಿಗೆ ನಾವು ಈಗೇನು ಮಸಾಲ ಕಂಪ್ನಿಗಳಿದೆಲ್ಲ ಬಲ್ಕಲ್ಲೆಲ್ಲ ನಾವು ಸಪ್ಲೈ ಮಾಡ್ತೀವಿ. ಸೊ ಅವರು ಏನೊಂದು ಪ್ಯಾರಾಮೀಟರ್ಸ್ ಇರ್ತದಲ್ಲ, ಸೊ ಅದರ್ವೈಸ್ ನಾವು ಕ್ವಾಲಿಟಿಗಳು ಮಾಡಿಬಿಟ್ಟು ಟೋಟಲ್ ಒಟ್ಟಿನಲ್ಲಿ ಇಲ್ಲಿ ಬಲ್ಕಲ್ಲೇ ಮೇಜರ್ ಅಂದರೆ ಹೋಲ್ಸೇಲ್. ಇದು ಫ್ಯಾಕ್ಟ್ರಿಯಿಂದ ಹೋಲ್ಸೇಲ್. ಈ 1 kg 2 kg ಇಲ್ಲ, 25 kg ಅಬೌವ್. ಓಕೆ ಓಕೆ, ಟನ್ ಒಂದು ಟನ್ ಗಟ್ಟಲೆ ಹೋಗ್ತದೆ. ಓಕೆ, ಸೊ ಮೇಜರ್ ಏನೇನು ಪ್ರಾಡಕ್ಟ್ಸ್ ಮಾಡೋದು ಸರ್ ನೀವು? ಅಂದರೆ ಪೌಡರು ಮತ್ತೆ ಬೇರೆ ಏನಾದರೂ ಮಾಡಿ? ಮೇಜರ್ ಹೋಲ್ ಚಿಲ್ಲಿನೂ ಕಳಿಸ್ತೀವಿ. ಓಕೆ, ಅದರಲ್ಲಿ ಸ್ಟೆಮ್ಲೆಸ್ ಮಾಡ್ತೀವಿ, ತೊಟ್ಟು ತೆಗೆದುಬಿಟ್ಟು ಆ ಥರನೂ ಹೋಲ್ ಚಿಲ್ಲಿ ತೊಗೊಳೋರಿದ್ದಾರೆ. ಪಿಜ್ಜಾ ಅದು ಹೇಳಿದ್ರಿ, ಫ್ಲೇಕ್ಸ್ ಅಂತ ಬರ್ತದೆ, ಚಿಲ್ಲಿ ಫ್ಲೇಕ್ಸ್. ಸೊ ಅದೆಲ್ಲ ಈ ಪಿಜ್ಜಾಗೆಲ್ಲ ಹಾಕ್ತಾರಲ್ಲ, ಹೌದೌದು, ಅದಕ್ಕೆ ಅದನ್ನು ಮಾಡ್ತೀವಿ. ಸೊ ಡಾಮಿನೋಸ್ ಅವರು? ಹೌದೌದು, ಅಂದ್ರೆ ಬೇರೆ ಕಸ್ಟಮರ್ ಇದ್ದಾರೆ, ಓಕೆ, ಅವ್ರು ನಾವು ಅವ್ರಿಗೆ ಕೊಡ್ತೀವಿ. ಓಕೆ, ಡೈರೆಕ್ಟ್ ಸಪ್ಲೈ ಇಲ್ಲ, ಡೈರೆಕ್ಟ್ ಏನಿಲ್ಲ. ಓಕೆ, ಎಕ್ಸ್ಪೋರ್ಟರ್ಸ್ ತಗೊಂತಾರೆ. ಇಲ್ಲೆಲ್ಲ ಸುಮಾರು ಬೆಂಗಳೂರವ್ರು ಇದ್ದಾರೆ, ಮುಂಬೈದವ್ರು ಇದ್ದಾರೆ, ಕೋಲ್ಕತ್ತಾದವ್ರು ಇದ್ದಾರೆ, ಡೆಲ್ಲಿಯವ್ರು ಇದ್ದಾರೆ. ಅವರೆಲ್ಲ ಇಲ್ಲ ನಮ್ಮ ಹತ್ರ ಅವ್ರು ಒಂದು ಇದೆ ಹೇಳಿದ್ನಲ್ಲ ಸ್ಪೆಸಿಫಿಕೇಶನ್, ಆ ಪ್ರಕಾರ ಅವ್ರು ತಗೊಂಡು ಅವ್ರ ಮುಂದೆ ಅವ್ರು ಬೇರೆ ಕಡೆ ಎಕ್ಸ್ಪೋರ್ಟ್ಸ್ ಎಲ್ಲ ಮಾಡ್ತಾರೆ. ಓಕೆ ಸರ್. ಸುಮಾರು ಜನ ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರೆ, ಬಟ್ ನೀವು ಬಿಸ್ನೆಸ್ಸಲ್ಲೇ ಸಕ್ಸಸ್ ಆಗಿರೋರು. ನೀವು ಈಗಿನ ಯುವಕರಿಗೆ ಏನು ಹೇಳ್ತೀರಾ? ಅಂದರೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು? ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬೇಕಂತಂದರೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು, ಬಟ್ ಕಸ್ಟಮರ್ಸ್ ಎಲ್ಲ ಯಾವ ಥರ ಏನು ಕೊಡ್ತಾರೆ ಅವರು ಸುಮಾರು ಅವ್ರು ಕೇಳೋಷ್ಟು ನಾವು ಮಾಡಿಕೊಡೋಕ್ಕಾಗಲ್ಲ. ಕೆಲವರು ಅದಕ್ಕೆಲ್ಲ ಮಾಡ್ಕೊಡೋಕ್ಕಾಗ್ಲಿಕ್ಕೆ ಎಷ್ಟೋ ಸರಿ ಬೇಸತ್ತು ಕ್ವಾಲಿಟಿಗಳು ಡಿಫ್ರೆನ್ಸ್ ಮಾಡೋದು, ಈ ರೇಟಲ್ಲಿ ಡಿಫ್ರೆನ್ಸ್ ಆಗೋದು, ಲಾಸ್ ಆಗೋದು, ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಓಕೆ, ಏನೇ ತೊಂದರೆ ಬಂದ್ರೂ ನಾವು ಒಂದು ಸ್ವಲ್ಪ ಕಷ್ಟ ಬಿದ್ದು ಮಾಡಿಕೊಡ್ಬೇಕಾಗತ್ತೆ. ಕ್ವಾಲಿಟಿ ಆಗಲಿ ಈ ಥರ ಎಲ್ಲ ನಡ್ಕೊಂಡು ಹೋಗ್ಬೇಕಾಗತ್ತೆ. ಮಾಡ್ಬೋದು, ಏನು ಎಲ್ಲ ಸರಿಯಾಗಿ ಕಾನ್ಸಂಟ್ರೇಷನ್ ಕೊಟ್ಟರೆ ಯಾವುದು ಏನು ದೊಡ್ಡದೇನಲ್ಲ, ಹೌದು ಮಾಡ್ಬೋದು. ಹೌದು, ಯಾವುದೇ ಬಿಸ್ನೆಸ್ ಆಗಲಿ ಈಗ ನಾವು ನೋಡ್ತೀವಿ, ಇಷ್ಟು ದೊಡ್ಡ ಕಂಪನಿ ಇದೆ ಅಂತ ಅನ್ಕೊಂತೀವಿ. ಹೌದು, ಬಟ್ ನಿಮಗೆ ಗೊತ್ತಿರುತ್ತೆ ಅದ್ರ ಹಿಂದೆ ಏನೆಲ್ಲ ಕಷ್ಟಗಳಿದೆ. ಅದ್ರ ಹಿಂದೆ ಇಂಟರ್ನಲ್ಲಿ ನಮಗೆ ನಾವು ಎಷ್ಟೇ ನಮಗೆ ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ರಿಸ್ಕ್ ತಗೊಂಡು ಮಾಡ್ತೀವ, ಕಸ್ಟಮರ್ಗೆ ಎಷ್ಟೇ ನಮ್ಮ ಕಸ್ಟಮರ್ಗೆ ನಾವು ಎಷ್ಟೇ ಇದನ್ನು ಮಾಡಿಕೊಟ್ರು ಕಮ್ಮಿನೇ. ಯಾಕೆಂದ್ರೆ ಇವಾಗೆಲ್ಲ ತುಂಬಾ ಕಾಂಪಿಟೇಷನ್ ಇದೆ. ಅದರೊಳಗನೆ ನಾವು ಕ್ವಾಲಿಟಿಗಳಾಗಲಿ ರೇಟ್ಸ್ ಆಗಲಿ ತುಂಬಾ ನಾವು ಅಷ್ಟು ಕಷ್ಟ ಬಿದ್ದು ಮಾಡಿಕೊಡ್ಬೇಕು, ಮಾಡಲೇಬೇಕಲ್ಲ. ಎಷ್ಟು ವರ್ಷದಿಂದ ಇದ್ರಿ ಸರ್ ನೀವು ಈ ಬಿಸ್ನೆಸ್ ಅಲ್ಲಿ? ನಮ್ದು 87-88. ಓಕೆ, ನಮ್ಮ ಫಾದರ್ ಸ್ಟಾರ್ಟ್ ಮಾಡಿ, ನಾನು ಬಂದು 21 years ಆಯ್ತು. ಓಕೆ, ಸೊ ಇಲ್ಲಿ ಹೆಂಗಂದ್ರೆ ಆಲ್ಮೋಸ್ಟ್ ಡಿಗ್ರಿ ಮಾಡ್ಬಿಟ್ಟು ಮೆಣಸಿನ್ಕಾಯಿ ಬಿಸ್ನೆಸ್ ಬಂದ್ಬಿಡ್ತಾರೆ. ಲೋಕಲ್ ಡಿಗ್ರಿ ಮಾಡ್ತಾರೆ, ಇಂಥವ್ರು ಬಿಸ್ನೆಸ್ ಟೈಕೂನ್ಸ್ ಇರ್ತಾರೆ, ಅವ್ರ ಕೆಳಗಡೆ ದುಡ್ಕೊಂಡು ಅವರೇ ಇಂಡಿವಿಜುವಲ್ ಆಗಿ ಅಂಗಡಿ ಮಾಡೋದು. ನೈಸ್ ನೈಸ್. ಕೆಲವೊಬ್ರು ಸಕ್ಸಸ್ ಆಗ್ತಾರೆ, ಕೆಲವೊಬ್ರು ಫೇಲ್ಯೂರ್ ಆಗಿದ್ದಾರೆ. ಸಕ್ಸಸ್ ಫೇಲ್ಯೂರ್ ಆದ್ರೆ ಕಡಿಮೆ. ಇಲ್ಲ ಅಂದ್ರೆ ಈಗ ಅಪ್ಪ ಮಾಡಿರೋದನ್ನ ನೋಡ್ಕೊಂಡು ಹೋಗ್ಬೇಕು, ಮಾಡ್ತಾರೆ. ರಿಸ್ಕ್ ಜಾಸ್ತಿ. ಈಗ ನಾವು ಹೋಗಿ ಟೆಂಡರ್ ಹಾಕಿ ಬಂದ್ರು ಆ ಮಾಲ್ ನಮಗೆ ಬರುತ್ತೆ ಅನ್ನೋದು ಫಿಕ್ಸ್ ಇರಲ್ಲ. ಅದೇ ಅದಕ್ಕೋಸ್ಕರನೇ ಕೇಳಿದ್ದು. ಅಂದ್ರೆ ಈಗ ನೋಡೋರ್ಗೆ ಏನ್ ಅನ್ಸುತ್ತೆ, ದೊಡ್ಡ ಕಂಪನಿ ಇದೆ ಅಂತ ಅನ್ಸುತ್ತೆ, ಬಟ್ ಅದರಿಂದ ತುಂಬಾನೇ ಶ್ರಮ ಪಟ್ಟು ಈ ಹಂತಕ್ಕೆ ಬಂದಿರ್ತೀರಿ. ಯಾವ್ದ್ರಲ್ಲಿ ಇರಲ್ಲ ಹೇಳಿ, ಎಲ್ಲದರಲ್ಲೂ ಇರ್ತದೆ. ಹೌದು, ಒಂದು ಕಸ್ಟಮರ್ಸ್ ಜೊತೆ ಹೆಂಗ್ ಹೊಂದ್ಕೊಂಡು ಇದು ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಅಲ್ಲ. ಕರೆಕ್ಟ್, ಕ್ವಾಲಿಟಿ ಫಸ್ಟ್. ಹೆಂಗ್ ಕ್ವಾಲಿಟಿ ಕೊಡ್ತೀವೋ ಅವ್ರು ನಮ್ಮ ಮೇಲೆ ನೆಕ್ಸ್ಟ್ ನೋಡ್ಕೊಂಡು ಇದು ಮಾಡ್ತಾರೆ. ಕೆಲವೊಂದು ಟೈಮಲ್ಲಿ ಆ ಥರ ಸಮಸ್ಯೆ ಆದಾಗ ಈಗ ಅದರೊಳಗೆ ಪ್ಯಾರಾಮೀಟರ್ಸ್ ನಮ್ಗೆ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಆಯ್ತಂದ್ರೆ ನಮಗೆ ಮಾಲೆ ವಾಪಸ್ ಬಂದ್ಬಿಡ್ತದೆ. ಈಗ ನಮ್ಮಲ್ಲೆಲ್ಲ ಈ ITC ಕಂಪ್ನಿ, ಎವರೆಸ್ಟ್ಗಳು, ಈಸ್ಟರ್ನು, ಸ್ವಸ್ತಿಕ್ ಮಸಾಲ, ಬೆಂಗಳೂರು, ಇವರೆಲ್ಲ ಸುಮಾರು ಜನ ಇದ್ದಾರೆ. ಆ ಥರ ಹಂಗೇನಾದರೂ ಹೆಚ್ಚು ಕಡಿಮೆ ಆದರೆ ರಿಟರ್ನೇ. ಸೊ ಅದನ್ನ ನಾವು ರಿಪೀಟ್ ಅದನ್ನ ಅದು ದೊಡ್ಡ ಒಂದು ನಮಗೆ ಅದ್ರ ಖರ್ಚು ವೆಚ್ಚ ಎಲ್ಲ ನಮ್ಮ ಮೇಲೆ ಬೀಳುತ್ತೆ. ಆ ಸರಿ ಅದು
ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬ ಇನ್ಫಾರ್ಮೇಷನ್ ಕೊಟ್ಟರೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ ಚಿಲ್ಲಿ ಪೌಡರ್. ಥ್ಯಾಂಕ್ ಯು ಸರ್. ಇನ್ಫಾರ್ಮೇಷನ್ ಜೊತೆಗೆ ನಮಗೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನೂ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಗಣೇಶ್ ಕೊಡ್ತಾ ಇದ್ದಾರೆ. ಗಣೇಶ್ ಅಂತ ನಿಮ್ಮ ಪೇಜ್ ಫಾಲೋವರ್. ಹಾಯ್ ಗಣೇಶ್ ಅವ್ರು, ನಮಸ್ತೆ. ನಮಸ್ತೆ.